ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. 300 ಅಸಿಸ್ಟೆಂಟ್ ಹುದ್ದೆಗಳ ನೇಮಕಾತಿಯನ್ನು ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ ಲಿಮಿಟೆಡ್ ಅವರು ಮಾಡ್ಕೋತಾ ಇದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹೆಚ್ಚಿನ ಮಾಹಿತಿಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರೋ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಸಂಪೂರ್ಣ ಮಾಹಿತಿಯನ್ನು ಪಡ್ಕೋಬೋದು. ಸ್ಟೇಟ್ ವೈಸು 300 ಅಸಿಸ್ಟೆಂಟ್ ಹುದ್ದೆಗಳ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಆಗಿದೆ ಅಂತ ನೋಡ್ಕೋಬೋದು. ಎಸ್ಪೆಷಲಿ ಕರ್ನಾಟಕದ ಅಭ್ಯರ್ಥಿಗಳು ಕರ್ನಾಟಕದಿಂದ ಅರ್ಜಿಗಳನ್ನು ಸಲ್ಲಿಸಿದ್ರೆ ನಂಬರ್ 10ನಲ್ಲಿ ಕನ್ನಡ ಭಾಷೆ ಗೊತ್ತಿರಬೇಕಾಗುತ್ತೆ ಪ್ರೈಮರಿ ಲ್ಯಾಂಗ್ವೇಜ್ ಆಗಿ. ಒಟ್ಟಾರೆಯಾಗಿ 17 ಪೋಸ್ಟ್ಗಳನ್ನು ನೀವು ಇಲ್ಲಿ ಕಾಣ್ಬೋದಾಗಿದೆ. ಇದನ್ನು ನೀವು ನೋಡ್ಕೋಬೋದು. ಓವರಾಲ್ ಆಗಿ ಬೇರೆ ಡಿಸ್ಟ್ರಿಕ್ಟ್ಗಳನ್ನು ನೋಡಿಕೊಂಡ್ರೆ ಸ್ಥಳೀಯ ಭಾಷೆಗೆ ಆದ್ಯತೆಯನ್ನು ನೀಡಲಾಗುತ್ತೆ. ಸ್ಥಳೀಯ ಭಾಷೆ ನಿಮಗೆ ಗೊತ್ತಿರಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಕರ್ನಾಟಕವನ್ನು ಮಾರ್ಕ್ ಮಾಡಿದ್ದೀನಿ. ಉಳಿದಂತೆ ನೆರೆಯ ರಾಜ್ಯಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ಅಲ್ಲಿಯ ಪ್ರಾದೇಶಿಕ ಭಾಷೆ ನಿಮಗೆ ಗೊತ್ತಿರಬೇಕಾಗುತ್ತೆ. ಒಟ್ಟಾರೆಯಾಗಿ 300 ಹುದ್ದೆಗಳು. ಈಗ ಮಾಹಿತಿಗಳನ್ನು ನೋಡ್ತಾ ಹೋಗೋಣ. ಸೊ ಫೆಬ್ರವರಿ 1, 2024ರಿಂದ 15ನೇ ಫೆಬ್ರವರಿ 2024ರವರೆಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಮತ್ತು ಅಪ್ಲಿಕೇಶನ್ ಫೀಸ್ಗಳನ್ನು ನೀವು ಸಲ್ಲಿಸಬಹುದಾಗಿರ್ತದೆ. ಈ 15 ದಿನಗಳ ಕಾಲಾವಕಾಶವನ್ನು ನಿಮ್ಗೆ ಕೊಟ್ಟಿರ್ತಾರೆ. ಮಾರ್ಚ್ 2ನೇ ತಾರೀಕು ಸಾಟರ್ಡೆ ನಿಮಗೆ ಟೈರ್ 1 ಆನ್ಲೈನ್ ಎಕ್ಸಾಮನ್ನು ನಡೆಸಲಾಗುತ್ತೆ. ಅದಾದಮೇಲೆ ಇದನ್ನು ಪ್ರಿಲಿಮ್ಸ್ ಅಂತ ಕರೀತಾರೆ. 2ನೇ ಹಂತದ ಪರೀಕ್ಷೆಯ ದಿನಾಂಕವನ್ನು ಪ್ರಿಲಿಮ್ಸ್ ಆದಮೇಲೆ ಅನೌನ್ಸ್ ಮಾಡ್ತಾರೆ. 7 ದಿನಗಳು ಅಂದರೆ ಮಾರ್ಚ್ 2ನೇ ತಾರೀಕು ಇರೋದ್ರಿಂದ ಅದರ ಮುಂದಿನ 7 ದಿನಗಳಲ್ಲಿ 2ನೇ ಫೆಬ್ರವರಿ ಕೊನೆ ವಾರದಂದು ನಿಮಗೆ ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡ್ತಾರೆ. http://www.newindia.co.in ವೆಬ್ಸೈಟ್ಗೆ ಹೋಗಿ ಅಪ್ಡೇಟ್ಗಳನ್ನು ನೀವು ಪಡ್ಕೋಬೋದಾಗಿರ್ತದೆ. ಸೊ ಈ ಒಂದು ನೋಟಿಫಿಕೇಷನ್ಗೆ ಎಲಿಜಿಬಲ್ ಯಾರು ಇದ್ದೀರೋ ಅಂತ ನೋಡಿದ್ರೆ ಮಿನಿಮಮ್ ಏಜ್ ಕ್ರೈಟೀರಿಯಾ ನೋಡಿ 21 ವರ್ಷ, ಮ್ಯಾಕ್ಸಿಮಮ್ ಏಜ್ ಕ್ರೈಟೀರಿಯಾ 30 ವರ್ಷ. ರಿಲ್ಯಾಕ್ಸೇಷನ್ ಕೂಡ ಇದೆ. SC/ST ಅವರಾದರೆ 5 ವರ್ಷ, OBC ನಾನ್ ಕ್ರಿಮಿನಲ್ ಯಾರಾದರೆ 3 ವರ್ಷ, ರಿಸರ್ವೇಷನ್ ಏಜ್ನ ರಿಲ್ಯಾಕ್ಸೇಷನ್ ಕೂಡ ಕಂಡು ಬರುತ್ತೆ. ನೀವು ಅದನ್ನು ನೋಡ್ಕೋಬೋದು. ಎಜುಕೇಷನ್ ಕ್ವಾಲಿಫಿಕೇಷನ್ ಮಿನಿಮಮ್ ಕ್ವಾಲಿಫಿಕೇಷನ್ ಒಂದು ಡಿಗ್ರಿ ಆಗಿರಲೇಬೇಕು. ಜೊತೆಗೆ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಪಾಸ್ಡ್ ಇನ್ ಇಂಗ್ಲೀಷ್ ಆಸ್ ಒನ್ ಆಫ್ ದ ಸಬ್ಜೆಕ್ಟ್ ಇನ್ SSC, HSC, ಇಂಟರ್ಮೀಡಿಯೇಟು, ಗ್ರ್ಯಾಜುಯೇಷನ್ ಲೆವೆಲ್. ಇದರಲ್ಲಿ ಯಾವುದರಲ್ಲೂ ಇಂಗ್ಲೀಷ್ ಒಂದು ಸಬ್ಜೆಕ್ಟ್ ಆಗಿ ನೀವು ಓದ್ಕೊಂಡು ಪಾಸ್ ಮಾಡ್ಕೊಂಡಿರಬೇಕು. ಕ್ಯಾಂಡಿಡೇಟ್ ಶುಡ್ ಪೊಸೆಸ್ ಸರ್ಟಿಫಿಕೇಟ್ ಇನ್ ಪ್ರೂಫ್ ಆಫ್ ಪಾಸಿಂಗ್ ಕ್ವಾಲಿಫೈಯಿಂಗ್ ಎಕ್ಸಾಮ್. ಡಿಗ್ರಿ ಆಗಿರೋರು ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಸೊ ದ್ಯಾಟ್ ನೀವು ಈ ನೋಟಿಫಿಕೇಷನ್ಗೆ ಅರ್ಹರು ಅನ್ನೋದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾದಾಗ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಕೂಡ ಇರಬೇಕಾಗತ್ತೆ. ನೋಯಿಂಗ್ ಆಫ್ ರೀಡಿಂಗ್, ರೈಟಿಂಗ್ ಆ್ಯಂಡ್ ಸ್ಪೀಕಿಂಗ್ ರೀಜನಲ್ ಲ್ಯಾಂಗ್ವೇಜ್ ಆಫ್ ದ ಸ್ಟೇಟ್ ಆರ್ UT ಅಗೇನ್ಸ್ಟ್ ದ ವೇಕೆನ್ಸೀಸ್ ಫಾರ್ ವಿಚ್ ಕ್ಯಾಂಡಿಡೇಟ್ ವಿಶಸ್ ಟು ಅಪ್ಲೈ ಇಸ್ ಎಸೆನ್ಷಿಯಲ್. ಯಾವ ರಾಜ್ಯಕ್ಕೆ ಅಪ್ಲೈ ಮಾಡ್ತೀರೋ ಆ ಒಂದು ರಾಜ್ಯದ ಪ್ರಾದೇಶಿಕ ಭಾಷೆ. ಈಗ ಕರ್ನಾಟಕದಲ್ಲಿ ನೀವು ಅರ್ಜಿ ಸಲ್ಲಿಸಿದ್ರೆ ಕನ್ನಡ ಭಾಷೆ ಏನಿದೆ ಅದನ್ನು ಓದೋದಕ್ಕೆ, ಬರೆಯೋದಕ್ಕೆ, ಮಾತನಾಡೋದಕ್ಕೆ ಬರೋದು ಅನಿವಾರ್ಯ ಅಂತ ಹೇಳ್ತಿದ್ದಾರೆ, ಅಥವಾ ಪ್ರಾದೇಶಿಕ ಭಾಷೆಗೆ ಮಾನ್ಯತೆಯನ್ನು ನೀಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಉಳಿದಂಥ ಮಾಹಿತಿಗಳನ್ನು ನೀವು ನೋಡ್ಕೋಬೋದಾಗಿರ್ತದೆ. ನೋಟಿಫಿಕೇಷನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆನ್ಲೈನ್ ಎಕ್ಸಾಮಿನೇಷನ್ನು ಪ್ರಿಲಿಮ್ಸ್ 1 ಈ ರೀತಿ ಇದೆ. 100 ಅಂಕಗಳ ಒಂದು ಪರೀಕ್ಷೆ. ಅದರಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ದು 30 ಕ್ವಶನ್ಸ್ ಇರ್ತವೆ, ರೀಸನಿಂಗು 35 ಮತ್ತು ಮೆಂಟಲ್ ಎಬಿಲಿಟಿ ಮ್ಯಾಥಮೆಟಿಕ್ಸ್ದು 35 ಇರ್ತವೆ. ಒಟ್ಟಾರೆ 100 ಅಂಕಗಳು, 60 ನಿಮಿಷ ಕಾಲಾವಕಾಶ. ಪ್ರತಿ ಸೆಕ್ಷನ್ಗೂ 20 ನಿಮಿಷ ಇರುತ್ತೆ. ಆನ್ಲೈನ್ ಎಕ್ಸಾಮಿನೇಷನ್ನು ಪ್ರಶ್ನೆ ಪತ್ರಿಕೆ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿ ಇರುತ್ತೆ. ಕ್ಯಾಂಡಿಡೇಟ್ ವಿಲ್ ಹ್ಯಾವ್ ಟು ಕ್ವಾಲಿಫೈ ಈಚ್ ಟೆಸ್ಟ್ ಬೈ ಸೆಕ್ಯೂರಿಂಗ್ ಪಾಸಿಂಗ್ ಮಾರ್ಕ್ಸ್ ಟು ಬಿ ಡಿಸೈಡೆಡ್ ಬೈ ದ ಕಂಪ್ನಿ ಏನು ಡಿಸೈಡ್ ಮಾಡ್ತಾರೋ ಆ ಮಾರ್ಕ್ಸನ್ನು ಕ್ಯಾಂಡಿಡೇಟು ಕ್ವಾಲಿಫೈ ಮಾಡ್ಕೋಬೇಕು. ಅದಾದಮೇಲೆ ಕಟ್ ಆಫ್ ಮಾರ್ಕ್ಸ್ಗಳನ್ನ ಕ್ಲಿಯರ್ ಮಾಡಿಕೊಂಡ್ರೆ 2ನೇ ಹಂತಕ್ಕೆ ಆಯ್ಕೆ ಆಗ್ತೀರಾ. 2ನೇ ಹಂತದಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ 40 ಕ್ವಶನು, ಪ್ರತಿಯೊಂದು ಸೆಕ್ಷನು 40 ಕ್ವಶನ್ ಇದೆ. ಪ್ರತಿ ಸೆಕ್ಷನ್ಗೂ 50 ಅಂಕ ಇದೆ. ಇಂಗ್ಲೀಷು, ರೀಸನಿಂಗು, ನ್ಯೂಮೆರಿಕಲ್ ಎಬಿಲಿಟಿ, ಕಂಪ್ಯೂಟರ್ ನಾಲೆಡ್ಜು, ಜನರಲ್ ಅವೇರ್ನೆಸ್ ಎಲ್ಲ ಕೂಡ 40 ಕ್ವಶನ್ಸು, ಪ್ರತಿಯೊಂದಕ್ಕೂ 50 ಅಂಕ. ಒಟ್ಟು 250 ಅಂಕಗಳಿಗೆ ಮೇನ್ಸ್ ಎಕ್ಸಾಮ್ಸನ್ನು ಮಾಡ್ತಾರೆ. ಇದರಲ್ಲಿ ನಿಮ್ಮನ್ನ ಆಯ್ಕೆ ಮಾಡಿಕೊಡ್ಲಾಗುತ್ತೆ. ಇದು 2ನೇ ಹಂತದ ಪರೀಕ್ಷೆ. ಓಕೆ, ಇಷ್ಟು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ಎಕ್ಸಾಮಿನೇಷನ್ ಸೆಂಟರ್ಸ್ ಬಂದ್ಬಿಟ್ಟು ಆಯಾ ಸ್ಟೇಟ್ಗಳಲ್ಲಿ ಅಲೋಕೇಟ್ ಮಾಡಿದ್ದಾರೆ ನೋಡ್ಬೋದು. ಕರ್ನಾಟಕದಿಂದ ನೀವೇನಾದ್ರು ಅರ್ಜಿ ಸಲ್ಲಿಸಿದ್ರೆ ಬೆಳಗಾಮು, ಬೆಂಗಳೂರು, ಗುಲ್ಬರ್ಗ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇಷ್ಟು ಕೂಡ ಟೈರ್ 1 ಪ್ರಿಲಿಮ್ಸ್ ಎಕ್ಸಾಮ್ ಇರ್ತವೆ. ಇಷ್ಟು ಕೂಡ ಪ್ರಿಲಿಮ್ಸ್ಗೆ ಸೆಂಟರ್ಗಳಾಗಿ ಸಿಗ್ತವೆ. 2ನೇ ಹಂತದ ಪರೀಕ್ಷೆಯನ್ನು ನೀವು ಬೆಂಗಳೂರಲ್ಲಿ ಬರೀಬೇಕು. ಒಂದೇ ಸೆಂಟರ್ನ ಟೈರ್ 2 ಅಥವಾ ಮೇನ್ ಎಕ್ಸಾಮ್ಸ್ಗೆ ಕೊಡ್ತಾರೆ. ಇನ್ನು ಉಳಿದಂತೆ ಬೇರೆ ಡಿಸ್ಟ್ರಿಕ್ಟ್ಗಳಲ್ಲಿ, ಬೇರೆ ಸ್ಟೇಟ್ಗಳಲ್ಲಿ ಅಪ್ಲೈ ಮಾಡಿದ್ರೆ ಬೇರೆ ಸ್ಟೇಟ್ಗಳ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಲೊಕೇಶನ್ಗಳನ್ನು ನೀವು ನೋಡ್ಕೋಬೋದಾಗಿದೆ. ಅಪ್ಲಿಕೇಶನ್ ಫೀಸು SC/ST, PWBD ಅವ್ರಿಗೆ 100 ರೂಪಾಯಿ ಇದೆ, ಇನ್ಕ್ಲೂಸಿವ್ ಆಫ್ GST ಸೇರಿಸಿ. ಇನ್ನು ಉಳಿದಂಥ ಎಲ್ಲ ಕ್ಯಾಂಡಿಡೇಟ್ಗಳಿಗೂ 850 ರೂಪಾಯಿ ಇದೆ. ನೆಕ್ಸ್ಟ್ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ನೋಟಿಫಿಕೇಶನ್ನ ಕೊನೆಯಲ್ಲಿ ನಂಬರ್ 11 ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ.
ಸೊ ಯಾರಿಗೂ ಗೊತ್ತಾಗಲಿಲ್ಲ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಗೊತ್ತಾಗಲಿಲ್ಲ ಅಂದರೆ ಈ ಇನ್ಸ್ಟ್ರಕ್ಷನ್ಸನ್ನು ನೋಡಿಕೊಂಡು ಸಂಪೂರ್ಣವಾಗಿ ನೀವು ಅಪ್ಲೈಯನ್ನು ಮಾಡ್ಬೋದು. ಅಪ್ಲಿಕೇಶನ್ ಪ್ರೊಸೀಜರು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಫೋಟೋ ಮತ್ತು ಸಿಗ್ನೇಚರ್ನ ಯಾವ ರೀತಿ ಹಾಕಬೇಕು, ಅದರ ಸೈಜ್ ಎಷ್ಟಿರಬೇಕು, ಎಲ್ಲ ಮಾಹಿತಿಯನ್ನು, ಹೀಗೆ ಆನ್ಲೈನಲ್ಲಿ ಪೇಮೆಂಟನ್ನು ಯಾವ ರೀತಿ ಮಾಡಬೇಕು, ಎಲ್ಲ ಮಾಹಿತಿಯನ್ನು ಈ ಒಂದು ಅಧಿಸೂಚನೆಯ ಕೊನೆಯಲ್ಲಿ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ತಪ್ಪದೆ ಓದಿಕೊಂಡು ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ತಪ್ಪದೇ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗೆ ಟೆಲಿಗ್ರಾಮ್ ಜಾಯ್ನ್ ಆಗಿ. ನೋಟಿಫಿಕೇಶನ್ ಏನಾದ್ರು ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಡೌನ್ಲೋಡ್ ಮಾಡಿಕೊಂಡು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅರ್ಜಿಯನ್ನು ಹಾಕಿ. ಹೆಚ್ಚಿನ ಉದ್ಯೋಗ ಸುದ್ದಿಗಳಿಗೆ ಡಿಸ್ಕ್ರಿಪ್ಷನಲ್ಲಿರೋ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಅಲ್ಲಿ ಕ್ಷಣದ ನಿಮಗೆ ಉದ್ಯೋಗ ಸುದ್ದಿಗಳ ಮಾಹಿತಿಗಳು ಬರ್ತಾ ಇರ್ತವೆ. ಈ ಮಾಹಿತಿ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋನಿಗೆ. ಎಲ್ಲರಿಗೂ ಧನ್ಯವಾದಗಳು.